ನಮಸ್ಕಾರ ಪ್ರಿಯ ವೀಕ್ಷಕರೇ, ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕ್ಯಾನಲ್ ಯೋಜನೆ ಇದೀಗ ಆಕ್ರೋಶ ಸ್ಫೋಟಕ್ಕೆ ಕಾರಣ ಆಗಿದ್ದು ಒಂದು ರೀತಿಯಲ್ಲಿ ಎಲ್ಲೋ ಹಿಂಸೆಯ ತಿರುವನ್ನ ಪಡೆದುಕೊಳ್ಳುತ್ತಾ ಜಿಲ್ಲೆಗಳ ನಡುವೆ ಸಂಘರ್ಷದ ತಿರುವನ್ನ ಪಡ್ಕೊಳ್ಳುತ್ತಾ ಅನ್ನುವಂತಹ ಸುಳಿವು ಸಿಕ್ಕಿದೆ. ಹೇಮಾವತಿ ನೀರನ್ನ ತುಮಕೂರಿನಿಂದ ಮಾಗಡಿ ಹಾಗೆಯೇ ಕುಣಿಗಲ್ಲು ಹಾಗೆಯೇ ರಾಮನಗರಕ್ಕೆ ತೆಗೆದುಕೊಂಡು ಹೋಗುವ ಸರ್ಕಾರದ ಯೋಜನೆ ಇದೀಗ ತುಮಕೂರು ಜಿಲ್ಲೆಯ ಪ್ರತಿಭಟನೆಗೆ ಕಾರಣ ಆಗಿದೆ. ಇದರ ವಿರುದ್ಧ ರೊಚ್ಚಿಗೆದ್ದ ಸಾವಿರಾರು ಸಂಖ್ಯೆಯ ರೈತರು ಇವತ್ತು ಆ ಕೆನೆಲ್ನ ಕಾಮಗಾರಿ ನಡೆಯುವ ಸ್ಥಳದಲ್ಲಿ ದೊಡ್ಡ ಪ್ರೊಟೆಸ್ಟ್ ಅನ್ನ ಮಾಡಿದ್ದಾರೆ. ಸಂಚಾರ ವ್ಯವಸ್ಥೆಯನ್ನ ಅಸ್ತವ್ಯಸ್ತಗೊಳಿಸಿದ್ದಾರೆ. ಟೈರ್ಗಳಿಗೆ ಬೆಂಕಿ ಹಚ್ಚಿ ರಸ್ತೆಯಲ್ಲಿತ್ತು ತಮ್ಮ ಉಗ್ರ ಹೋರಾಟವನ್ನು ತೋರಿಸಿದ್ದಾರೆ. ಬರುವ ದಿನಗಳಲ್ಲಿ ಈ ಉಗ್ರ ಹೋರಾಟದ ರೊಚ್ಚು ಯಾವುದೇ ಸ್ವರೂಪ ಹೋಗಬಹುದು ಅನ್ನುವಂತಹ ಸುಳಿವನ್ನ ಕೊಟ್ಟಿದ್ದಾರೆ. ಸರ್ಕಾರ ಎಚ್ಚೆತ್ತುಕೊಳ್ಳದೆ ಹೋದ್ರೆ ಒಂದು ಹಿಂಸಾಚಾರಕ್ಕೆ ಎಲ್ಲೋ ಒಂದ್ ಕಡೆ ವೇದಿಕೆ ಸಜ್ಜಾಗಿದೆಯಾ ಎನ್ನುವ ಅನುಮಾನ ನಮಗೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಹಾಗಾದ್ರೆ ಈ ವಿವಾದ ಏನು, ಯಾಕಾಗಿ ವಿವಾದ ಆಗಿದೆ, ಸರ್ಕಾರದ ನಿಲುವೇನು, ಈ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ. ಗೆಳೆಯರೆ, ನಾವು ಕಾವೇರಿ ಹೋರಾಟವನ್ನು ನೋಡಿದ್ದೀವಿ. ತಮಿಳುನಾಡು ಮತ್ತು ಕರ್ನಾಟಕದ ನಡುವಿನ ಸಂಘರ್ಷ. ಹಾಗೇನೆ ವರುಣ, ಅದು ಕಾವೇರಿ ವಿಚಾರನೇ. ವರುಣ ನಾಲೆ ವಿವಾದ ಅಂದ್ರೆ ಮೈಸೂರಿಗೆ ನೀರು ಬಿಡುವಂತಹ ವಿಚಾರ ಬಂದಾಗ ಮಂಡ್ಯ ಜನ ಸಹಿಸ್ತಿರ್ಲಿಲ್ಲ. ನಾದೇಗೌಡ್ರೆ ಹೋಗಿ ಮೈಸೂರಿನ ವರುಣ ನಾಲೆಗೆ ಹೋಗಿ ತೂಬನ್ನ ನಿಲ್ಲಿಸ್ಬಿಟ್ಟು ಬರ್ತಾ ಇದ್ದಂತಹ ಘಟನೆ ಕೂಡ ನಡೀತಿತ್ತು. ಇದೀಗ ತುಮಕೂರು ಜಿಲ್ಲೆಯಿಂದ ಹೇಮಾವತಿ ನೀರನ್ನ ರಾಮನಗರ, ಮಾಗಡಿ ಮತ್ತು ಕುಣಿಗಲ್ಲು ಬಿಡಿ, ಕುಣಿಗಲ್ಲು ಮತ್ತೆ ತುಮಕೂರು ಲೆಕ್ಕಕ್ಕೆ ಬರುತ್ತೆ. ಕುಣಿಗಲ್ಲು ಈ ಒಂದು ಪ್ರದೇಶಗಳಿಗೆ ನೀರನ್ನು ತರುವಂತಹ ಯೋಜನೆಯ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ಇವತ್ತು ನಾವು ದೃಶ್ಯಗಳನ್ನ ನೋಡ್ತಿದ್ದೀವಿ. ರೊಚ್ಚಿಗೆದ್ದ ತುಮಕೂರು ಜಿಲ್ಲೆಯ ರೈತರು ಸಾವಿರಾರು ಸಂಖ್ಯೆಯಲ್ಲಿ ಬಂದರು, ಘೋಷಣೆಗಳ ಕೂಡಿದ್ರು, ದೊಡ್ಡ ಪ್ರೊಟೆಸ್ಟ್ ಅನ್ನ ಮಾಡಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ರೈತರು ಬಂದರು, ವಾಹನಗಳನ್ನ ತಡೆದ್ರು, ರಸ್ತೆ ಸಂಚಾರ ಅಸ್ತವ್ಯಸ್ತ ಆಯಿತು, ಟೈರ್ಗಳನ್ನ ಸುಟ್ಟು ರೋಡಲ್ಲಿಟ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು, ಸರ್ಕಾರದ ವಿರುದ್ಧ ಧಿಕ್ಕಾರದ ಸುರಿಮಳೆಯನ್ನ ಮಾಡಿದ್ರು. ನಮಗೆ ಹೇಮಾವತಿನಲ್ಲಿ ತುಮಕೂರು ಜಿಲ್ಲೆಗೆ ಬರಬೇಕಾದಂತಹ ನೀರಿನ ಪಾಲೇ ಸಿಗ್ತಾ ಇಲ್ಲ. ನಮ್ಮ ಹಕ್ಕನ್ನ ಕಿತ್ಕೊಂಡು ರಾಮನಗರಕ್ಕೆ, ಮಾಗಡಿಗೆ, ಬೇರೆ ಪ್ರದೇಶಗಳಿಗೆ ನೀರನ್ನ ಹಂಚೋದಕ್ಕೆ, ಹೇಮಾವತಿ ನೀರನ್ನ ಡೈವರ್ಟ್ ಮಾಡೋದಕ್ಕೆ, ನಮ್ಮ ಬೆಳೆಗಳನ್ನ ನಾಶ ಮಾಡೋದಕ್ಕೆ, ನಮ್ಮ ರೈತರ ಬದುಕನ್ನ ಮುಗಿಸೋದಕ್ಕೆ ಹೊರಟಿದ್ದಾರೆ ಅನ್ನೋದು ಆಕ್ರೋಶ. ಇದು ಜಿಲ್ಲೆಗಳ ನಡುವಿನ ಆಕ್ರೋಶ ಅಷ್ಟೇ ಅಲ್ಲ, ದೊಡ್ಡದೊಂದು ಬೃಹತ್ ವಿವಾದವಾಗಿ ಇವತ್ತು ಸ್ಫೋಟ ಆಗುವಂತಹ ಎಲ್ಲ ಸುಳಿವು ಕೂಡ ಸಿಕ್ತು. ರೈತರು ಇವತ್ತಿಂದ ಈ ಒಂದು ಆಂದೋಲನ ಶುರುವಾಗಿದ್ದು, ಇದು ಯೋಜನೆಯನ್ನ ಕೈ ಬಿಡೋವರೆಗೂ ನಾವು ನಿಲ್ಲಿಸೋದಿಲ್ಲ ಈ ಪ್ರೊಟೆಸ್ಟ್ ಅನ್ನುವಂತಹ ಎಚ್ಚರಿಕೆಯ ಸಂದೇಶವನ್ನ ರವಾನೆ ಮಾಡುವುದರ ಮೂಲಕ ಕರ್ನಾಟಕದಲ್ಲಿ, ಅದರಲ್ಲೂ ಹಳೆ ಮೈಸೂರಿನಲ್ಲಿ ದೊಡ್ಡದೊಂದು ವಿವಾದ ಭುಗಿಲೆದ್ದಿದೆ. ನಾವು ದೃಶ್ಯಗಳನ್ನ ನೋಡ್ತಿದ್ದೀವಿ. ರೈತರು ವಾಹನಗಳನ್ನ ಅಡ್ಡಗಡ್ತಿದ್ದಾರೆ. ರೈತರನ್ನ ಬಂಧಿಸೋದಕ್ಕೆ 1,000 ಪೊಲೀಸರು ಹೆಚ್ಚು ಕಮ್ಮಿ ಬಂದಿದ್ದಾರೆ. ಪೊಲೀಸರ ಸಂಖ್ಯೆಯೇ 1,000. ರೈತರಿಗೆ ಸಮಾಧಾನ ಮಾಡಕ್ ಅವ್ರ ಕೈಲಾಗ್ತಾ ಇಲ್ಲ. ಆಕ್ರೋಶ ನಿರತ ರೈತರನ್ನ ಎಳೆದು ವಾಹನಗಳಿಗೆ ತುಂಬಿ ಬಂಧಿಸಿ ಅವ್ರನ್ನ ಕಳಿಸ್ತಿರುವಂತಹ ದೃಶ್ಯ ನಮಗೆ ಕಾಣ್ತಾ ಇದೆ. ಇದು ಬರುವ ದಿನಗಳಲ್ಲಿ ಇನ್ನಷ್ಟು ತೀವ್ರ ಸ್ವರೂಪಕ್ಕೆ ಹೋದ್ರೆ ಅದು ಏನಾದೀತು ಮತ್ತು ಸರ್ಕಾರ ಇದನ್ನ ಯಾಕೆ ಇಷ್ಟೊಂದು ಲಘುವಾಗಿ ಪರಿಗಣಿಸ್ತಾ ಇದೆ ಅನ್ನೋದೇ ನಮಗೆ ಆಶ್ಚರ್ಯಕ್ಕೆ ಕಾರಣ ಆಗ್ತಿದೆ. ಹಾಗೆ ನೋಡಿದ್ರೆ ಯಾಕಾಗಿ ಈ ವಿವಾದ? ಯಾರಾದರೂ ಒಬ್ರು ಹೋಗಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಅಕ್ರಾಸ್ ದಿ ಟೇಬಲ್ ಕರೆದು ನಿಮಗೆ ಅನ್ಯಾಯ ಆಗೋದಿಲ್ಲ ಅಂತ ಭರವಸೆ ಕೊಡೋದಾದ್ರೂ ಒಬ್ರು ಇರ್ಬೇಕಾಗುತ್ತೆ. ಯಾಕೆಂದ್ರೆ ನೀರಾವರಿ, ಅದರಲ್ಲೂ ಹೇಮಾವತಿ ನೀರು ಅದೆಷ್ಟು ಕಷ್ಟದಿಂದ ತುಮಕೂರಿಗೆ ಬಂದಿದ್ದು ಅಂತ ಎಲ್ರಿಗೂ ಗೊತ್ತು. ನೀರಾವರಿ ವಿಚಾರ ಬಂದಾಗ ರೈತರು ತಮ್ಮ ನೀರಿನ ಹಕ್ಕನ್ನ ಬಿಟ್ಕೊಡೋದಕ್ಕೆ ರೆಡಿ ಇರೋದಿಲ್ಲ. ಅಂತ ಸಂದರ್ಭದಲ್ಲಿ ಸರ್ಕಾರಗಳು ರೈತರ ಬಳಿ ಹೋಗಿ ಅವರಿಗೆ ಕನ್ವಿನ್ಸ್ ಮಾಡ್ಬೇಕಾಗಿ ಬರುತ್ತೆ. ಇದರಿಂದ ನಿಮಗೇನು ಆಗಲ್ಲ, ನಿಮ್ಮ ಹಕ್ಕನ್ನು ಕಿತ್ಕೋತಿಲ್ಲ, ಅದು ಒರಿಜಿನಲ್ ಯೋಜನೆನೇ ಆಗಿದೆ, 1,500 ಕೋಟಿ ಆಲ್ರೆಡಿ ಮೀಸಲಾತಿ ಇಟ್ಟಿದ್ದೀವಿ, ಈ ತರದ ಈ ಮೀಸಲು ಹಣವನ್ನು ಇಟ್ಟಿದ್ದೀವಿ,
ಈ ತರ ಅವ್ರಿಗೆ ಕನ್ವಿನ್ಸ್ ಮಾಡ್ಬೇಕಾಗತ್ತೆ. ಆದ್ರೆ ಇಲ್ಲಿ ಯಾರೂ ಕೂಡ ಅವರಿಗೆ ಕನ್ವಿನ್ಸ್ ಮಾಡ್ತಿಲ್ಲ. ಪ್ರೊಟೆಸ್ಟ್ ಒನ್ ವೇ ಆಗಿ ಹೋಗ್ತಾ ಇದೆ. ಹೀಗಾಗಿ ಈ ವಿವಾದ ಯಾವ ಸ್ವರೂಪಕ್ಕೆ ಪಡ್ಕೊಳ್ಳುತ್ತೋ ನಮಗೆ ಹೇಳೋದಕ್ಕೆ ಆಗ್ತಾ ಇಲ್ಲ. ಈಗ ಸಾಮಾನ್ಯವಾಗಿ ಅವ್ರು ಹೇಳೋದೇನು, 70ನೇ ಕಿಲೋಮೀಟರ್ 169ನೇ ಕಿಲೋಮೀಟರ್ ಸುಮಾರು 35 ಕಿಲೋಮೀಟರ್ ಪೈಪ್ ಲೈನ್ ಕುಣಿಗಲ್ಲು ಪೈಪ್ ಲೈನ್ ಮೂಲಕ ಕುಣಿಗಲ್ಲು ಮಾಗಡಿ ರಾಮನಗರಕ್ಕೆ ನೀರನ್ನ ನಾವು ಕೊಡ್ತಿದ್ದೀವಿ, ನೀರನ್ನು ತಗೊಂಡು ಹೋಗ್ತಿದ್ದೀವಿ, ಇದು ಒರಿಜಿನಲ್ ಯೋಜನೆ ಅಂತ ಸರ್ಕಾರ ಹೇಳುತ್ತೆ. ಆದ್ರೆ ಇದು ಅವೈಜ್ಞಾನಿಕ. ನೀವು ಪೈಪ್ ಲೈನ್ ಮೂಲಕ ನೀರನ್ನು ಯಾಕೆ ಎಳ್ಕೊಂಡು ಹೋಗ್ತೀರಾ ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ನೀರನ್ನ ಡೈವರ್ಟ್ ಮಾಡೋದಕ್ಕೆ ಇಲ್ಲಿಂದ ಪ್ರಯತ್ನ ನಡೀತಾ ಇದೆ. ದೊಡ್ಡ ಪ್ರಮಾಣದಲ್ಲಿ ನೀರನ್ನ ನೀವು ಎಳ್ಕೊಂಡು ಹೋದ್ರೆ ನಮಗೆ ನೀರಿರಲ್ಲ. ತುಮಕೂರಿಗೆ ನೀರು ಎಷ್ಟು ನೀರು ಪೈಪಲ್ಲಿ ಹೋಗುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ. ನಮಗೆ ತುಮಕೂರಿನವರಿಗೆ ಈಗ ನೀರಿನ ಸಮಸ್ಯೆ ಆಗಿದೆ. ರೈತರಿಗೆ ನೀರಾವರಿ ಒಂದೇ ಅಲ್ಲ, ತುಮಕೂರಿನ ಸುಮಾರು 35 ವಾರ್ಡ್ಗಳಲ್ಲಿ ಡ್ರಿಂಕಿಂಗ್ ವಾಟರ್ ಇಲ್ಲ ಅಂತ ಅವರ ಆರೋಪ. 35 ವಾರ್ಡ್ಗಳಲ್ಲಿ ಡ್ರಿಂಕಿಂಗ್ ವಾಟರ್ ಇಲ್ಲ. 24 ಸರಿಸುಮಾರು TMC ನಮ್ಮ ಹಕ್ಕಿದೆ. ಅಷ್ಟು ನೀರಿನ ಹಕ್ಕನ್ನ ಬಳಸ್ಕೊಳ್ಳೋಕೆ ನಮಗೆ ಆಗ್ತಾ ಇಲ್ಲ, ನೀವು ಬಿಡ್ತಾ ಇಲ್ಲ. ಅಂಥದ್ರಲ್ಲಿ ಇರೋ ನೀರನ್ನ ನೀವು ಡೈವರ್ಟ್ ಮಾಡ್ಕೊಂಡು ಹೋದ್ರೆ ನಾವು ಜಿಲ್ಲೆಯ ರೈತರು ಏನು ಮಾಡಬೇಕು? ಇದು ಮೂಲಭೂತವಾದಂತಹ ಪ್ರಶ್ನೆ. ಹಾಗೇನೆ ಅವ್ರು ಏನ್ ಹೇಳ್ತಾರೆ, ಈಗ ಮೂಲ ಯೋಜನೆಯಲ್ಲಿ ಮೂಲ ನಾಲೆ ಆಧುನೀಕರಣ ಆಗಿದೆ. ನಾಲೆನೇ ಇದೆ, ಓಪನ್ ಪೈಪ್ ಅಳವಡಿಸೋದಲ್ಲ, ಓಪನ್ ಆಗಿ ನಾಲೆನೇ ಇದೆ. ಇದು ಮೂಲ ಯೋಜನೆ. ಇದು ಕುಣಿಗಲ್ ತನಕ ಈ ನೀರು ಹೋಗುತ್ತೆ. ಮೂಲ ನಾಲೆಯ ಪ್ರಕಾರ ಕುಣಿಗಲ್ಲು ಒರಿಜಿನಲ್ ಪ್ಲಾನ್ ಅಲ್ಲಿ ಇನ್ಕ್ಲೂಡ್ ಆಗಿದೆ. ಅಲ್ಲಿವರೆಗೂ ಮೂಲ ನಾಲೆ ಆಧುನೀಕರಣ ಆಗಿದೆ. ಮೂಲ ನಾಲೆನಲ್ಲಿ ನೀರು ಹೋಗುತ್ತೆ. ಅಲ್ಲಿಂದ ಸರಿಸುಮಾರು ಹುತ್ತರಿ ದುರ್ಗದವರೆಗೂ ನೀರನ್ನ ನೀವು ಕೊಂಡ್ಕೊಂಡು ಹೋಗ್ಬೇಕು. ಹುತ್ತರಿ ದುರ್ಗ ಅಂತ ಜಾಗ, ಅಲ್ಲಿಯವರೆಗೂ ನೀರು ತಗೊಂಡು ಮತ್ತೆ ಯಾಕೆ ನೀವು ಪೈಪನ್ನ ಅಳವಡಿಸ್ತಾ ಇದ್ದೀರಾ? ನಾಲೆ ಇದೆ, ಕುಣಿಗಲ್ ತನಕ ನಾಲೆ ಹೋಗುತ್ತೆ. ಅಲ್ಲಿಂದ ಬೇಕಾದ್ರೆ ನೀವು ಹುತ್ತರಿ ದುರ್ಗದ ತನಕ ನೀರು ತಗೊಂಡೋಗಿ ಈಗ ಭೂಮಿ ಒಳಗಿಂದ ಪೈಪ್ ಪಡಿಸ್ಕೊಂಡು ಯಾಕೆ ತಗೊಂಡು ಹೋಗ್ತಿದ್ದಾರೆ? ಹೀಗೆ ಬೇಕಾದಷ್ಟು ಕ್ವಶನ್ಸ್ ಅನ್ನ ರೈತರು ಹಾಕ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಸಂಬಂಧಪಟ್ಟರು ಹೋಗಿ ರೈತರಿಗೆ ಕನ್ವಿನ್ಸ್ ಮಾಡಲಿಲ್ಲ ಅಂದ್ರೆ ಬರುವ ದಿನಗಳಲ್ಲಿ ಇದೊಂದು ದೊಡ್ಡ ವಿವಾದವಾಗಿ ಸ್ಫೋಟ ಆಗುತ್ತೆ, ರಾಜಕೀಯ ಸಂಘರ್ಷಕ್ಕೂ ಕೂಡ ಕಾರಣ ಆಗುತ್ತೆ. ಇವತ್ತು ಕೂಡ CM ಪರಮೇಶ್ವರಿಗೆ ಹೇಳಿದ್ದೀನಿ, DCM ಜೊತೆ ನೀವು ಮಾತಾಡ್ಕೊಳ್ಳಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಈಗ CM ಪ್ರತಿಕ್ರಿಯೆ ನೋಡೋಣ ಬನ್ನಿ. ನೋಡಿಯಪ್ಪ, ಯಾರು ಪ್ರಾಜೆಕ್ಟ್ಗೆ ಅಡ್ಡಿಪಡಿಸ್ತಕ್ಕಂಥ ಕೆಲಸ ಆಗಬಾರ್ದು. ಪ್ರಾಜೆಕ್ಟ್ ಅದಕ್ಕೆ ಅದರಲ್ಲಿ ಏನು ಸಮಸ್ಯೆ ಇದೆ ಅಂತ ನಾನು ಇವ್ರ ಜೊತೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಜೊತೆ ಮಾತಾಡಿದ್ದೀನಿ, ಪರಮೇಶ್ವರ್ ಜೊತೆ. ಅವರು ಹೋಮ್ ಮಿನಿಸ್ಟರ್ ಕೂಡ ಇದ್ದಾರೆ, ಅದನ್ನು ಬಗೆಹರಿಸಿ ಅಂತ ಹೇಳಿದ್ದೀನಿ. DCM ಮಾತ್ರ ಅವ್ರು ಇಲ್ಲ, ನಾವು ಯಾವುದೇ ಕಾರಣಕ್ಕೂ ಕೂಡ CM DCM ಮಾತಾಡಿದ್ರು, ಇವತ್ತು ಮೀಟಿಂಗ್ ಅಲ್ಲಿ ಮಾತಾಡಿದ್ದಾರೆ. DCM ಮಾತ್ರ ಇಲ್ಲ, ಒರಿಜಿನಲ್ ಯೋಜನೆ ನಾವು ಹೊಸ ಯೋಜನೆಯನ್ನು ಸೇರಿಸಿಲ್ಲ, ಅದು ಒರಿಜಿನಲ್ ಯೋಜನೆ, ನಾವು ಒರಿಜಿನಲ್ ಯೋಜನೆಯ ಪ್ರಕಾರ ನಾವು ಮಾಡ್ತಿದ್ದೀವಿ ಅಂತ CM ಅದನ್ನು ಡಿಫೆಂಡ್ ಮಾಡಿದ್ದಾರೆ. ರೈತರು ಹೇಳೋದೇನು, ನಮ್ಮ ನೆಲದ ಭೂಮಿ ಒಳಗೆ ಪೈಪ್ ಹೋಗುತ್ತೆ, ನಮ್ಮ ಭೂಮಿನ ಬಳಸ್ಕೊತೀರಾ, ರೈತರಿಗೆ ಪರಿಹಾರ ಕೊಟ್ಟಿಲ್ಲ. ಆ ಪೈಪ್ ಹೋಗೋದಕ್ಕೆ ರೈತರಿಗೆ ಭೂಮಿ ಎಷ್ಟು ಅಕ್ವೈರ್ ಮಾಡ್ಕೋತೀರಾ, ಮಾಹಿತಿ ರೈತರಿಗೆ ಕರೆದು ಆ ರೈತರ ಜೊತೆ ಇಂಟ್ರಾಕ್ಟ್ ಮಾಡಿಲ್ಲ. ಆ ಯೋಜನೆಗೆ ಎಲ್ಲೆಲ್ಲಿ ಹೋಗುತ್ತೆ ಏನು ಅಂತ ಗ್ರಾಮ ಪಂಚಾಯತಿಗೆ ಮಾಹಿತಿಗಳಿಲ್ಲ. ಇದು ಯಾವ ಸೀಮೆ ಪ್ರಾಜೆಕ್ಟು ಅಂತೆಲ್ಲ ಕೇಳ್ತಾರೆ. ಆದ್ರಿಂದ ಇದು ಒಂದು ದೊಡ್ಡ ಪ್ರಾಜೆಕ್ಟು. ಜಿಲ್ಲೆಗಳ ನಡುವೆ ಕರ್ನಾಟಕದಲ್ಲಿ ಸಂಘರ್ಷದ ಕಿಚ್ಚು ಹತ್ತೋದು ಬೇಕಿಲ್ಲ. ಎಲ್ಲರೂ ಸಹೋದರರು, ನೀರು ಎಲ್ಲರೂ ಹಕ್ಕು ಕೂಡ ಆಗುತ್ತೆ, ಡ್ರಿಂಕಿಂಗ್ ವಾಟರ್ಸ್ ಅದು ಬೇಕೇ ಬೇಕಾಗುತ್ತೆ. ಹೀಗಾಗಿ ಈ ಹಕ್ಕಿನ ಬಗ್ಗೆ, ಈ ಒಂದು ವಿವಾದದ ಬಗ್ಗೆ ಸಂಬಂಧಪಟ್ಟ ಸಚಿವರುಗಳು, ಸಂಬಂಧಪಟ್ಟ ಇಲಾಖೆ ಮಂತ್ರಿಗಳು, DCM ಅವರು, ಹೋಮ್ ಮಿನಿಸ್ಟರ್, ಪ್ರತಿಪಕ್ಷಗಳನ್ನ, ರೈತರನ್ನ ಅಕ್ರಾಸ್ ದಿ ಟೇಬಲ್ ಕರೆಸಿ ಈ ವಿವಾದವನ್ನ ಬಗೆಹರಿಸಲಿಲ್ಲ ಅಂದ್ರೆ ಇದೊಂದು ದೊಡ್ಡ ಸಂಘರ್ಷದ ಸ್ವರೂಪವನ್ನು ಪಡ್ಕೊಳ್ಳೋ ಸಾಧ್ಯತೆಗಳಿವೆ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಿದ್ದೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.